ಕಲಿದೇವಪುರ ಅದು ತುಂಬ ಸುಂದರವಾದ ಊರು. ಆದರೆ ಕಲಿದೇವಪುರ ಮತ್ತು ಕೊಡಿಗೆಹಳ್ಳಿ ಮಧ್ಯೆ ಇರುವ ಆ ಊರಿನ ಆ ಗಡಿಭಾಗಕ್ಕೆ ಯಾರೂ ಕೂಡ ಹೋಗ್ತಾ ಇರಲಿಲ್ಲ. ಅಲ್ಲಿಗೆ ಹೋಗಲು ಎಲ್ಲರೂ ತುಂಬ ಹೆದರ್ಕೊಳ್ತಾ ಇದ್ರು. ಯಾಕೆಂದರೆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಭಯಾನಕವಾದ ಒಂದು ಬಸ್ ಆಕ್ಸಿಡೆಂಟ್ ನಡೆದಿತ್ತು. ಆ ಆಕ್ಸಿಡೆಂಟ್ನಲ್ಲಿ ತುಂಬ ಜನ ಸತ್ತು ಹೋಗಿದ್ರು. ಅಲ್ಲಿಯೇ ಪಕ್ಕದಲ್ಲಿ ಒಂದು ದೊಡ್ಡ ಸ್ಮಶಾನ ಕೂಡ ಇತ್ತು. ಅಲ್ಲಿ ಭೂತ ಪ್ರೇತಗಳು ಸಹ ಇದ್ವು. ಆದ್ದರಿಂದಲೇ ಅಲ್ಲಿ ಯಾರು ಜನ ಓಡಾಡ್ತಾನೆ ಇರಲಿಲ್ಲ. ಒಮ್ಮೆ ಸ್ನೇಹಿತರೆಲ್ಲರೂ ಸೇರಿ ರಾತ್ರಿ ಪಾರ್ಟಿ ಮಾಡಿಕೊಳ್ಳೋಣ ಅಂತ ಮಾತನಾಡ್ಕೊಳ್ತಾ ಇದ್ರು. ತುಂಬ ದಿನ ಆಗೋಯ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಪಾರ್ಟಿ ಮಾಡಿಕೊಂಡು. ಆದ್ದರಿಂದ ನೀವೆಲ್ಲರೂ ಕೆಲಸದ ಮೇಲೆ ಹೊರಟು ಹೋಗುವುದಕ್ಕಿಂತ ಮೊದಲೇ ನಾವೆಲ್ಲರೂ ಸೇರಿ ಒಂದು ಪಾರ್ಟಿ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ ವಿಷ್ಣು. ಈಗ ಎಲ್ಲ ಸ್ನೇಹಿತರು ಹೇಳ್ತಾರೆ, ಹೌದು ಹೌದು, ಎಲ್ಲರೂ ಕೆಲಸದ ಮೇಲೆ ಬೇರೆ ಬೇರೆ ಕಡೆ ಹೊರಟು ಹೋದರೆ ಮತ್ತೆ ಯಾವಾಗ ಮೀಟ್ ಮಾಡ್ತೀವೋ ಏನೋ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ರಾತ್ರಿ ಚೆನ್ನಾಗಿ ಎಂಜಾಯ್ ಮಾಡೋಣ ಎಂದು ಸ್ನೇಹಿತರೆಲ್ಲರೂ ಸೇರಿ ತೀರ್ಮಾನ ತಗೋತಾರೆ. ವಿಷ್ಣು ಹೇಳ್ತಾನೆ, ಹಾಗಿದ್ರೆ ಎಲ್ಲ ಸೇರಿ ಯಾವಾಗ ಪಾರ್ಟಿ ಮಾಡ್ಕೊಳ್ಳೋಣ, ಎಲ್ಲಿ ಪಾರ್ಟಿ ಮಾಡ್ಕೊಳ್ಳೋಣ ಹೇಳಿ ಅಂದಾಗ ಉಳಿದ ಸ್ನೇಹಿತರು ಹೇಳ್ತಾರೆ, ಯಾವುದಾದರೂ ಹತ್ತಿರದ ಒಂದು ಬಾರ್ಗೆ ಹೋಗೋಣ, ಅಲ್ಲೇ ಕುಳಿತುಕೊಂಡು ಚೆನ್ನಾಗಿ ಡ್ರಿಂಕ್ಸ್ ಮಾಡೋಣ, ನಮಗೆ ಏನು ಬೇಕೋ ಅವೆಲ್ಲವನ್ನು ತಿನ್ನೋಣ ಅಂತ. ಆಗ ವಿಷ್ಣು ಹೇಳ್ತಾನೆ, ಏನು ಹೋಗಿ ಹೋಗಿ ವೈನ್ ಶಾಪ್ನಲ್ಲಿ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀಯಾ? ನಮ್ಮನ್ನು ಯಾರಾದರೂ ಆ ರೀತಿ ಅಲ್ಲಿ ನೋಡಿದರೆ ಇನ್ನು ಅಷ್ಟೇ ಆಗೋಯ್ತು, ಇವರೆಲ್ಲ ದೊಡ್ಡ ಕುಡುಕರು ಅಂದ್ಕೊಬಿಡ್ತಾರೆ. ನಾವೇನು ಕುಡುಕರಲ್ಲ, ನಾವು ಮಾಡಿಕೊಳ್ತಾ ಇರೋದು ಕೇವಲ ಒಂದು ಪಾರ್ಟಿ ಅಷ್ಟೇ. ನೀವೇನು ಅಂದುಕೊಳ್ಳಲಿಲ್ಲ ಅಂದರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ಆಗ ಉಳಿದ ಸ್ನೇಹಿತರು ಕೇಳ್ತಾರೆ, ಅದರಲ್ಲಿ ಏನಿದೆಯೋ, ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆಯೋ ಅದನ್ನು ನೀನು ಹೇಳು ಅಂತ ಹೇಳ್ತಾರೆ. ಆಗಲೇ ವಿಷ್ಣು ಹೇಳ್ದ, ನಮ್ಮ ಊರಿನ ಆ ಕೊನೆಯ ಮೂಲೆಯಲ್ಲಿ ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಪಾರ್ಟಿ ಮಾಡ್ಕೊಳ್ಳೋಣ. ಅಲ್ಲಿ ಯಾವ ಜನ ಕೂಡ ಓಡಾಡೋದಿಲ್ಲ. ಆ ಅರಳಿ ಮರದ ಕೆಳಗೆ ಕುಳಿತು ನಾವು ಹಾಯಾಗಿ ಪಾರ್ಟಿ ಮಾಡ್ಕೋಬಹುದು. ಅಲ್ಲಿ ಯಾರು ನಮಗೆ ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ ಅಂತ ವಿಷ್ಣು ಹೇಳ್ತಾನೆ. ಏನೋ ನಿನಗೆ ಬೇರೆ ಯಾವ ಜಾಗ ಕೂಡ ಸಿಗ್ಲಿಲ್ವಾ? ಹೋಗಿ ಹೋಗಿ ಆ ಜಾಗದ ಬಗ್ಗೆ ಹೇಳ್ತಾ ಇದೆಯಲ್ಲ, ನಿನಗೆ ಗೊತ್ತಿಲ್ವಾ? ನಮ್ಮ ಊರಿನಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ, ಆ ಗಡಿಭಾಗದಲ್ಲಿ ರಾತ್ರಿಯಾದ ತಕ್ಷಣ ಯಾರೋ ಅಳ್ತಾ ಇರುವ ಶಬ್ದಗಳು, ಆಗಾಗ ಬಿಳಿ ಸೀರೆಯಲ್ಲಿ ಯಾರೋ ಹೆಂಗಸರು ಅಲ್ಲಿ ಓಡಾಡ್ತಾ ಇರುವಂತೆ ಕಾಣಿಸುತ್ತದೆ ಎಂದು ಊರಿನ ಜನ ಎಲ್ಲ ಹೇಳ್ತಾ ಇರ್ತಾರೆ. ಏನೋ ಮನೋಜ್, ನೀನು ಒಳ್ಳೆಯ ಹೆದರು ಪುಕ್ಲನ ರೀತಿ ಮಾತನಾಡ್ತಾ ಇದೀಯಾ. ಈ ಹಳ್ಳಿಯಲ್ಲಿ ಏನು ಹೇಳಿದರೆ ಅದನ್ನೆಲ್ಲ ನಂಬುತ್ತೀಯಾ ಏನು ನೀನು? ಇದೇ ಮಾತುಗಳನ್ನು ಹೇಳಿಕೊಂಡು ಆ ಸ್ಥಳದಲ್ಲಿ ಏನೇನೋ ನಡೆಯುತ್ತೆ ನಿನಗೇನಾದರೂ ಗೊತ್ತಾ? ರಾತ್ರಿ ಹೊತ್ತಲ್ಲಿ ಅಲ್ಲಿ ಯಾರೂ ಬರೋದಿಲ್ಲ ಅಂತ ಎಷ್ಟೋ ಜನ ಹೆಂಗಸರು ಗಂಡಸರು ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ನಿನಗೇನಾದರೂ ಗೊತ್ತಾ? ಅವರು ಹರಡಿರುವ ಆ ಭಯನೇ ನಮ್ಮಂತಹವರನ್ನು ಹೊರಗೆ ಬರದ ಹಾಗೆ ಮಾಡ್ತಾ ಇದೆ. ನಾನು ಕೆಲವು ದಿನಗಳ ಮೊದಲು ನೋಡಿದ್ದೆ, ಯಾರೋ ಒಬ್ಬ ಹೆಂಗಸು ನಿಧಾನವಾಗಿ ಆ ಕಡೆ ಹೋಗ್ತಾ ಇದ್ಲು. ಅವಳ ಹಿಂದೆನೆ ಒಬ್ಬ ಗಂಡಸು ಕೂಡ ಅಲ್ಲಿಗೆ ಹೋಗ್ತಾ ಇದ್ದ. ರಾತ್ರಿ ಸಮಯದಲ್ಲಿ ಅಲ್ಲಿ ದೆವ್ವಗಳು ಓಡಾಡ್ತವೆ ಅಂತ ಹೇಳಿ ಇವರು ಮಾಡುವಂಥ ಕೆಲಸಗಳು ಈ ರೀತಿ ಎಲ್ಲ ಇರ್ತವೆ. ನಾವೆಲ್ಲ ವಿದ್ಯಾವಂತರು, ಇಂತಹ ಮಾತುಗಳನ್ನು ಕೇಳಿ ಭಯಪಡಬಾರ್ದು. ಇಷ್ಟಕ್ಕೂ ಅಲ್ಲಿ ಏನೂ ಇರೋದಿಲ್ಲ ಕಣೋ. ಆ ಮಾತುಗಳನ್ನು ಕೇಳಿ ಫ್ರೆಂಡ್ಸ್ ಎಲ್ಲ ಅನ್ಕೋತಾರೆ, ಅಂದರೆ ನಮ್ಮನ್ನೆಲ್ಲ ಹುಚ್ಚರನ್ನಾಗಿ ಮಾಡಿ ನಮ್ಮ ಊರಿನವರು ಅಲ್ಲಿ ಮಾಡುವಂತಹ ಕೆಲಸ ಇದಾ ಅಂತ. ಸರಿ ವಿಷ್ಣು, ಆಯಿತು, ನೀನು ಹೇಳಿದನ್ನ ರೀತಿಯೇ ಅದೇ ಜಾಗದಲ್ಲಿ ನಾವೆಲ್ಲ ಸೇರಿ ಪಾರ್ಟಿ ಮಾಡ್ಕೊಳ್ಳೋಣ. ಮನೆಯವರಿಗೆ ಯಾರಿಗೂ ಅನುಮಾನ ಕೂಡ ಬರೋದಿಲ್ಲ. ಇನ್ನು ಯಾರಾದರೂ ಅಂಥ ಜೋಡಿಗಳು ಬಂದರೆ ಅವರಿಗೆ ನಾವು ಉತ್ತರ ಹೇಳೋಣ ಬಿಡು ಅಂತ ಮಾತನಾಡ್ಕೊಳ್ತಾರೆ. ಸಾಯಂಕಾಲ ನಾವೆಲ್ಲ ಸೇರಿ ವೈನ್ ಶಾಪ್ಗೆ ಹೋಗೋಣ. ನಮಗೆ ಬೇಕಾದ ಎಲ್ಲ ಐಟಮ್ಗಳನ್ನು, ಎಲ್ಲ ಬಾಟಲ್ಗಳನ್ನು ಆರ್ಡ್ರ್ ಮಾಡಿಕೊಳ್ಳೋಣ. ಹಾಗೆ ಆ ಹೋಟೆಲ್ನಲ್ಲಿ ಬಿರಿಯಾನಿ, ಕಬಾಬ್, ತಂದೂರಿ, ನಮಗಿನ್ನೂ ಏನೇನು ಬೇಕೋ ಎಲ್ಲವನ್ನು ಪ್ಯಾಕ್ ಮಾಡಿಸಿಕೊಳ್ಳೋಣ. ರಾತ್ರಿ ಆಗುವ ಮೊದಲೇ ನಾವೆಲ್ಲ ಆ ಜಾಗಕ್ಕೆ ಹೋಗಿ ಸೇರಿಕೊಳ್ಳೋಣ ಅಂತ ವಿಷ್ಣು ಹೇಳ್ತಾನೆ. ಎಲ್ಲ ಸ್ನೇಹಿತರು ಸರಿ ಎಂದು ತಲೆ ಆಡಿಸ್ತಾರೆ. ಇನ್ನು ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗಿ ಸೇರಿಕೊಳ್ತಾರೆ. ಮನೆಯಲ್ಲಿ ಈಗ ಅವರೆಲ್ಲ ತಂದೆ ತಾಯಿಯ ಪರ್ಮಿಷನ್ ತಗೊಳ್ತಾರೆ. ಅಪ್ಪ, ನಾವು ನಾಳೆ ಬೇರೆ ಬೇರೆ ಕಡೆ ಕೆಲಸಗಳಿಗೆ ಹೊರಟೋಗ್ತಾ ಇದ್ದೀವಿ, ಆದ್ದರಿಂದ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀವಿ ಎಂದು ಹೇಳಿದಾಗ ತಂದೆ ತಾಯಿ ಕೂಡ ಮಕ್ಕಳ ಮಾತನ್ನು ಒಪ್ಪಿಕೊಂಡಿದ್ರು. ನಿಮ್ಮ ಇಷ್ಟ ಅಪ್ಪ, ಆದರೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ.
ಸಾಯಂಕಾಲ 7 ಗಂಟೆಗೆಲ್ಲ ಎಲ್ಲ ಸ್ನೇಹಿತರು ಸೇರಿ ವೈನ್ ಶಾಪ್ ಬಳಿ ಮೀಟ್ ಮಾಡ್ತಾರೆ. ಅವರಿಗೆ ಬೇಕಾದ ಎಲ್ಲ ರೀತಿಯ ಡ್ರಿಂಕ್ಸ್, ಬಿರಿಯಾನಿ, ಕಬಾಬ್, ತಂದೂರಿ, ಫಿಶ್ ಫ್ರೈ ಎಲ್ಲವನ್ನು ರೆಡಿ ಮಾಡಿಸಿಕೊಳ್ಳುವಷ್ಟರಲ್ಲೇ ರಾತ್ರಿ ಸುಮಾರು 8:30 ಆಗ್ಬಿಟ್ಟಿತ್ತು. ಆ ದಿನ ಹುಣ್ಣಿಮೆ. ಚಂದ್ರ ಪೂರ್ತಿಯಾಗಿ ಕಾಣಿಸ್ತಾ ಇದ್ದ. ಎಲ್ಲ ಸ್ನೇಹಿತರು ಎಲ್ಲವನ್ನು ಪ್ಯಾಕ್ ಮಾಡಿಸಿಕೊಂಡು ಈಗ ಆ ಸ್ಥಳಕ್ಕೆ ಹೋಗಲು ರೆಡಿಯಾಗ್ತಾ ಇದ್ರು. ಆ ಸ್ಥಳದಲ್ಲಿ ಒಂದು ಕಡೆ ಸ್ಮಶಾನ, ಇನ್ನೊಂದು ಕಡೆ ಒಂದು ಸಣ್ಣ ಕೆರೆ. ಜನ ಯಾರು ಓಡಾಡದ ಆ ಊರ ಕಡೆಯ ಭಾಗ ಅದು. ಆ ಸ್ಥಳದಲ್ಲಿ ಆ ಮರದ ಕೆಳಗೆ ಇವರೆಲ್ಲ ಸ್ನೇಹಿತರು ಗಾಡಿಗಳನ್ನು ನಿಲ್ಲಿಸಿಕೊಳ್ತಾರೆ. ಅವರಿಗೆ ಆ ಜಾಗ ಈಗ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಆ ದಿನ ಹುಣ್ಣಿಮೆ ಬೇರೆ ಆಗಿದ್ದರಿಂದ ಆ ಬೆಳದಿಂಗಳ ರಾತ್ರಿಯಲ್ಲಿ ಆ ಸ್ಥಳ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಆ ಮರದ ಕೆಳಗೆ ಚಾಪೆಗಳನ್ನು ಹಾಕೊಂಡು ಅಲ್ಲಿ ತಾವು ತಂದಿದ್ದ ಎಲ್ಲ ಐಟಮ್ಗಳನ್ನು ಜೋಡಿಸ್ಕೊಳ್ತಾರೆ. ಎಲ್ಲ ಡ್ರಿಂಕ್ಸ್ಗಳನ್ನು ಕೂಡ ಜೋಡಿಸಿರ್ತಾರೆ. ಆಗ ರಾತ್ರಿ ಸುಮಾರು 9:30 ಆಗಿತ್ತು. ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಸ್ನೇಹಿತರೆಲ್ಲ ಹೇಳ್ತಾರೆ, ಏ ಮನೋಜ್, ಈ ಜಾಗದ ಬಗ್ಗೆನ ನೀನು ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ನೋಡು, ಇಲ್ಲಿ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಶಾಂತವಾಗಿದೆ. ಈಗ ನಾವು ಇಲ್ಲಿ ಇರೋದರಿಂದ ಇಲ್ಲಿಗೆ ಯಾರು ಬರೋದಿಲ್ಲ ಕೂಡ. ನಾವು ಹ್ಯಾಪಿಯಾಗಿ ಎಂಜಾಯ್ ಮಾಡಬಹುದು. ಯಾವಾಗ ಪಾರ್ಟಿ ಮಾಡಿಕೊಳ್ಬೇಕು ಅನ್ನಿಸಿದರೂ ಇನ್ನು ಮುಂದೆ ನಾವು ಇಲ್ಲಿಗೆ ಬರೋಣ ಅಂತ ಹೇಳಿ ಎಲ್ಲರೂ ಈಗ ಒಂದೊಂದು ಬಿಯರ್ ಬಾಟ್ಲನ್ನು ಓಪನ್ ಮಾಡಿ ಕುಡಿತಾರೆ. ಎಲ್ಲರೂ ಈಗ ಅಲ್ಲಿ ಕುಡಿಯುತ್ತಾ ಕುಳಿತುಕೊಂಡಿದ್ರು. ಹರಟೆ ಹೊಡೆಯುತ್ತಾ ನಕ್ಕೊಂಡು ಆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಅವರು ತುಂಬ ಸಂತೋಷವಾಗಿದ್ರು. ಡ್ರಿಂಕ್ಸ್ ಕುಡಿಯುತ್ತಾ ಚಿಕನ್ ತಿನ್ನುತ್ತಾ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ರು. ಆಗ ಮಹೇಶ್ ಹೇಳ್ತಾನೆ, ಇವತ್ತಿನ ದಿನ ಸ್ವರ್ಗದ ರೀತಿ ಅನ್ನಿಸ್ತಾ ಇದೆಯೋ? ಆಗ ವಿಷ್ಣು ಕೂಡ ಹೇಳ್ತಾನೆ, ಅದಕ್ಕೆ ನಾನು ಈ ಎಲ್ಲ ಐಟಮ್ಗಳನ್ನು ಮತ್ತು ಈ ಸ್ಥಳವನ್ನು ಬುಕ್ ಮಾಡಿಕೊಂಡಿರೋದು ಅಂತ. ಅವರು ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ತಾ ತಂದಿದ್ದ ನಾನ್ ವೆಜ್ ಐಟಮ್ಸ್ಗಳನ್ನು ತಿಂತಾ ಕೂತ್ಕೊಂಡಿದ್ರು. ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಚರ್ಚಿಸಿಕೊಳ್ಳುತ್ತಾ ಅವರು ಬೀರ್ ಕುಡಿತಾ ಇದ್ರು. ಈಗ ಸುಮಾರು 1 ಗಂಟೆ ಕಳೆದು ಹೋಗಿತ್ತು. ಕಂಠ ಪೂರ್ತಿ ಕುಡಿದಿದ್ದ ರವಿ ಹೇಳ್ತಾನೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ, ಆಗೋದ್ರೆ ನಾನು ಮತ್ತೆ ಹೋಗಿ ತಗೊಂಡು ಬರ್ತೀನಿ, ಯಾರು ಟೆನ್ಷನ್ ಪಟ್ಕೋಬೇಡಿ ಅಂತ ಅವನಿಗೆ ಏನು ಅನ್ನಿಸುತ್ತೋ ಅದೆಲ್ಲವನ್ನು ಮಾತಾಡ್ತಾ ಇದ್ದ. ಆಗಲೇ ಯಾರೋ, ನೀವೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಎನ್ನುವ ಧ್ವನಿ ಕೇಳಿ ಎಲ್ಲ ಸ್ನೇಹಿತರು 1 ಸೆಕೆಂಡ್ ಗಾಬರಿಯಾಗಿದ್ರು. ಆಗಲೇ ಚೆನ್ನಾಗಿ ಕುಡಿತಿದ್ದ ರವಿ ಹೇಳ್ತಾನೆ, ನೀನು ಯಾರೋ ನಮ್ಮನ್ನು ಈ ಮಾತು ಕೇಳೋದಕ್ಕೆ? ಅಷ್ಟರಲ್ಲೇ ವಿಷ್ಣು ಅಡ್ಡ ಹಾಕ್ತಾನೆ, ಇವರು ನಮ್ಮ ಅಂಕಲ್ ಇವರೆಲ್ಲ ನನ್ನ ಸ್ನೇಹಿತರು. ಲಿಂಗಪ್ಪ ಮತ್ತು ರಾಮಪ್ಪ ಬೇಸರದಿಂದ ಹೇಳ್ತಾರೆ, ಯಾಕೋ ಇಷ್ಟು ಮಧ್ಯರಾತ್ರಿಯಲ್ಲಿ ಹೋಗಿ ಇಂಥ ಜಾಗದಲ್ಲಿ ಕುಳಿತುಕೊಂಡು ಪಾರ್ಟಿ ಮಾಡ್ಕೊಳ್ತಾ ಇದ್ದೀರಾ? ನೀವು ಮೊದಲು ನಿಮ್ಮ ಮನೆಗಳಿಗೆ ಹೊರಟು ಹೋಗಿ, ಈ ಜಾಗ ಸರಿಯಿಲ್ಲ. ಅಷ್ಟು ಮಾತ್ರವಲ್ಲ, ಇವತ್ತು ಹುಣ್ಣಿಮೆ ಬೇರೆ. ಹೋಗಿ ಈ ದಿನ ಈ ಜಾಗಕ್ಕೆ ಯಾಕೋ ಬಂದ್ರಿ ನೀವೆಲ್ಲ? ಅದು ಅಲ್ಲದೆ ನಾನ್ ವೆಜ್ ಬೇರೆ ತಿಂತಾ ಇದ್ದೀರಾ ಈ ಜಾಗದಲ್ಲಿ ಎಂದು ರಾಮಪ್ಪ ಮತ್ತು ಲಿಂಗಪ್ಪ ಗಾಬರಿಯಾಗಿ ಹೇಳ್ತಾರೆ. ಏನಾಯ್ತು ತಾತ, ನಾವಿಲ್ಲಿ ಬಂದ್ರೆ ನಿನಗೆ ಏನು ಕಷ್ಟ ಅಂತ ಕೇಳ್ತಾನೆ ವಿಷ್ಣು. ನಿಂಗಪ್ಪ ಏನೋ ಹೇಳುವ ಮೊದಲೇ ಸ್ನೇಹಿತರೆಲ್ಲರೂ ಸೇರಿ ನಿಂಗಪ್ಪನಿಗೆ ಮತ್ತು ರಾಮಪ್ಪನಿಗೆ ಬಲವಂತವಾಗಿ ಡ್ರಿಂಕ್ಸ್ ಅನ್ನು ಕುಡಿಸ್ತಾರೆ. ಲಿಂಗಪ್ಪ ಕುಡಿಯುತ್ತಾ ಹೇಳ್ತಾರೆ, ನೀವೆಲ್ಲ ಇನ್ನೂ ಚಿಕ್ಕವರು, ನಾನು ನಿಮ್ಮಗಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಈ ಜಾಗದಲ್ಲಿ ರಾತ್ರಿ ಹೊತ್ತಲ್ಲಿ ಇರುವುದು ಒಳ್ಳೆಯದಲ್ಲ. ಇಲ್ಲಿ ದೆವ್ವಗಳ ಓಡಾಟವಿದೆ. ಏನು ದೆವ್ವಗಳನ್ನು ನಾವು ಯಾವತ್ತೂ ನೋಡೇ ಇಲ್ಲ. ಒಂದು ಸಾರಿ ಎದುರುಗಡೆ ಬರಲಿ, ನಾವು ಮನಸ್ಫೂರ್ತಿಯಾಗಿ ಅದನ್ನು ನೋಡಿಬಿಡೋಣ ಅಂತ ಹೇಳ್ತಾನೆ ರವಿ. ಅಷ್ಟರಲ್ಲೇ ವಿಷ್ಣು ಹೇಳ್ದ, ತಾತ, ನೀನು ಈಗ ನೆಮ್ಮದಿಯಾಗಿ ಇದನ್ನು ಕುಡಿದುಬಿಟ್ಟು ಚಿಕನ್ ತಿನ್ನು. ಇಲ್ಲಿ ಏನೇನು ನಡೆಯುತ್ತೋ ನಮಗೆಲ್ಲ ಚೆನ್ನಾಗಿ ಗೊತ್ತು. ನೀವುಗಳು ಮಾತ್ರನೇ ಇಲ್ಲಿ ಈ ರೀತಿ ಇದೆ ಆ ರೀತಿ ಇದೆ ಅಂತ ಹೇಳಿ ಜನರಿಗೆ ಭಯ ಹುಟ್ಟಿಸ್ತಾ ಇರೋದು. ಆದರೆ ಇಲ್ಲಿ ಕೆಲವರು ಅವರಿಗೆ ಬೇಕಾದ ತುಂಬ ಕೆಲಸಗಳನ್ನು ಮಾಡ್ಕೊಳ್ತಾರೆ. ನಿಂಗೆ ಗೊತ್ತಾ? ಅದಲ್ಲ ಮಕ್ಕಳ, ನಾನು ತುಂಬ ಸಾರಿ ಇಲ್ಲಿ ನೋಡಿದ್ದೀನಿ. ಹೊಳದಲ್ಲಿ ಬೆಲೆ ಕಾಯೋದಕ್ಕೆ ಅಂತ ನಾವು ರಾತ್ರಿ ಸಮಯದಲ್ಲಿ ಹೊಳಕ್ಕೆ ಹೋಗ್ತೀವಲ್ವಾ, ಆಗ ಈ ಜಾಗದಲ್ಲಿ ಅಳುವ ಶಬ್ದ ಕೇಳಿಸ್ತಾ ಇತ್ತು. ನಾನು ಮಂತ್ರಿಸಿದ ಈ ತಾಯ್ತ ಕಟ್ಕೊಂಡಿದ್ದೀನಿ. ಅದಕ್ಕೋಸ್ಕರವೇ ನಾನು ಸ್ವಲ್ಪ ಧೈರ್ಯವಾಗಿ ಇಲ್ಲಿ ಓಡಾಡ್ತಿರೋದು. ಅವುಗಳು ನನ್ನನ್ನು ಏನೂ ಮಾಡೋದಿಲ್ಲ ಅಂತ. ಆದರೂ ನಾವು ಒಬ್ಬೊಬ್ಬರೇ ಇಲ್ಲಿ ಓಡಾಡೋದಿಲ್ಲ ಗೊತ್ತಾ? ನಿಮ್ಮ ಬಳಿ ಆ ರೀತಿ ಏನೂ ಇಲ್ಲ. ರಾತ್ರಿ ಕಳೆಯುತ್ತಾ ಇಲ್ಲಿ ತುಂಬ ತೊಂದರೆ ಎದುರಾಗುತ್ತೆ. ನೀವು ಕುಡಿದು ಇಲ್ಲಿಂದ ಬೇಗ ಹೊರಟು ಹೋಗಿ ಅಂತ ಹೇಳ್ತಾನೆ ಲಿಂಗಪ್ಪ. ತಾತ, ನೀನು ನೆಮ್ಮದಿಯಾಗಿ ಕುಡಿ, ನೀನು ಹೆಚ್ಚಿಗೆ ಮಾತನಾಡಬೇಡ, ನಮಗೆಲ್ಲ ಗೊತ್ತು ಅಂತ ಹೇಳ್ತಾನೆ ಕಾರ್ತಿಕ್. ರಾಮಪ್ಪ ಹೇಳ್ತಾನೆ, ವಿಷ್ಣು, ಮನೋಜ್, ನೀನು ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು. ಇಲ್ದಿದ್ರೆ ಊರಿನವರೆಲ್ಲ ನಿಮ್ಮನ್ನು ಹುಡುಕುವ ಹಾಗೆ ಆಗ್ಬಿಡುತ್ತೆ.
ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ಹೋಗುವಾಗ ಹಿಂದೆ ತಿರುಗಿ, ಮಕ್ಕಳ ಒಂದು ಮಾತು, ಇಲ್ಲಿ ಏನಾದರೂ ತೊಂದರೆ ಅಂತ ಆದರೆ ತಕ್ಷಣ ದಂಡಿಪುರಕ್ಕೆ ಹೊರಟು ಹೋಗಿ, ಅಲ್ಲಿ ದೇವಸ್ಥಾನದ ಹತ್ತಿರ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ಸರಿ ತಾತ, ಆಯಿತು, ನೀವು ಧೈರ್ಯವಾಗಿ ಹೋಗಿ ಬನ್ನಿ, ನಾವು ಬರ್ತೀವಿ ಅಂತ ಅವರೆಲ್ಲ ನಗೋಕೆ ಶುರು ಮಾಡ್ತಾರೆ. ಅದರಲ್ಲಿ ರವಿ ಹೇಳ್ತಾನೆ, ತಾತ ಹೇಳಿದ ಮಾತುಗಳನ್ನು ನಾವು ಕೇಳೋದು ಒಳ್ಳೆಯದು, ನಾವು ಇನ್ನು ಇದನ್ನೆಲ್ಲ ಮುಗಿಸಿ ಮನೆಗೆ ಹೊರಟು ಹೋಗೋಣ ನಡೀರಿ ಅಂತ. ಆದರೆ ಅವನ ಮಾತುಗಳನ್ನು ಗೆಳೆಯರು ಕೇಳೋದೇ ಇಲ್ಲ. ನಾವೆಲ್ಲ ವಿದ್ಯಾವಂತರು, ಈ ರೀತಿ ವಿಷಯಗಳನ್ನು ನಂಬೋದು ಸರಿಯಲ್ಲ. ನಾವು ಇಲ್ಲಿಗೆ ಎಂಜಾಯ್ ಮಾಡಲು ಬಂದಿದ್ದೇವೆ, ಆದ್ದರಿಂದ ಈ ರಾತ್ರಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಿಧಾನವಾಗಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಕುಡಿದ ಮತ್ತಿನಲ್ಲಿ ಗೌತಮ್ ಹೇಳ್ತಾನೆ, ನಾನು ಟಿವಿಯಲ್ಲಿ ಬಿಟ್ಟರೆ ಬೇರೆಲ್ಲೂ ದೆವ್ವಗಳನ್ನು ನೋಡೇ ಇಲ್ರೋ, ಒಂದೇ ಒಂದು ಸಾರಿ ಅವುಗಳನ್ನು ಹತ್ತಿರದಿಂದ ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ ಅಂತ. ಆಗ ರವಿ ಮತ್ತು ಗೌತಮ್ ಇಬ್ರು ಸೇರ್ಕೊಂಡು ಅವನಿಗೆ ಚೆನ್ನಾಗಿ ಬೈತಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ, ದೆವ್ವಗಳನ್ನು ನೋಡಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಆದರೆ ಅದು ನಮ್ಮ ಎದುರುಗಡೆ ಬಂದು ನಿಂತ್ಕೋಬೇಕು, ಅದನ್ನು ಹತ್ತಿರದಿಂದ ನೋಡಬೇಕು ಅಂತ ಆಸೆ ಪಡೋದು ಅದು ತುಂಬ ದೊಡ್ಡ ತಪ್ಪು ಅಂತ. ಎಲ್ಲರೂ ಇದೇ ರೀತಿ ಮಾತುಗಳನ್ನು ಮಾತನಾಡಿಕೊಳ್ಳುತ್ತಾ ಚೆನ್ನಾಗಿ ಕುಡಿಯುತ್ತಾ ತಿನ್ನುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಈಗ ರವಿಗೆ ಟಾಯ್ಲೆಟ್ಗೆ ಹೋಗಬೇಕು ಅನಿಸುತ್ತೆ. ಅವನು ಸ್ನೇಹಿತರಿಗೆ ಹೇಳಿ ಆ ಮರದ ಪಕ್ಕಕ್ಕೆ ಹೋಗ್ತಾನೆ. ಆಗ ಗೌತಮ್ ಹೇಳ್ತಾನೆ, ಏ ರವಿ, ದೂರ ಹೋಗ್ಬೇಡ್ವೋ, ಬೇಗ ಅಲ್ಲೇ ಹತ್ತಿರ ಮಾಡಿಬಿಡ್ಬಾ ಅಂತ. ಆಗಲೇ ಅಲ್ಲಿ ರವಿಗೆ ಯಾರೋ ಒಬ್ಬ ಹೆಣ್ಣು ಅಳ್ತಾ ಇರುವ ಶಬ್ದ ಕೇಳಿಸುತ್ತೆ. ಇಷ್ಟು ರಾತ್ರಿಯಲ್ಲಿ ಈ ಜಾಗದಲ್ಲಿ ಯಾರಪ್ಪ ಈ ರೀತಿ ಅಳ್ತಾ ಇದ್ದಾರೆ ಎಂದುಕೊಂಡು ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಆದರೆ ಅವನ ಕಣ್ಣಿಗೆ ಯಾರೂ ಕಾಣಿಸೋದಿಲ್ಲ. ಎಲ್ಲ ಕಡೆ ನೋಡಿ ಯಾರೂ ಕಾಣಿಸದಿದ್ದಾಗ ಮತ್ತೆ ಬಂದು ಸ್ನೇಹಿತರ ಜೊತೆ ಕುಳಿತುಕೊಳ್ತಾನೆ. ರವಿ ಈಗ ಸ್ನೇಹಿತರಿಗೆ ಹೇಳ್ತಾನೆ, ಲೈ, ಅಲ್ಲಿ ಯಾರೋ ಮಹಿಳೆ ಅಳ್ತಾ ಇರುವ ಶಬ್ದ ಕೇಳಿಸ್ತಾ ಇತ್ತು, ಎಲ್ಲ ಕಡೆ ನೋಡಿದೆ, ಆದರೆ ಯಾರೂ ಕಾಣಿಸ್ಲಿಲ್ಲ. ಈಗ ಎಲ್ಲರೂ ಕಾಲೇಜು ದಿನಗಳ ಬಗ್ಗೆ, ಅಲ್ಲಿ ಹುಡುಗಿಯರ ಬಗ್ಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಆಗಲೇ ಎಲ್ಲರಿಗೂ ಕೇಳಿಸುತ್ತೆ, ಅಲ್ಲಿ ಯಾರೋ ಮಹಿಳೆ ಜೋರಾಗಿ ಅಳ್ತಾ ಇರುವ ಹಾಗೆ. ಕೆಲವರು ಅದು ಯಾರೋ ಊರಿನ ಮಹಿಳೆ ಅಳ್ತಾ ಇರೋದು ಅಂದರೆ, ಇನ್ನು ಕೆಲವರು ಇಲ್ಲ ಇಲ್ಲ, ಇದು ಆ ದೆವ್ವ ಅಳ್ತಾ ಇರೋದು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಆ ಧ್ವನಿ ಇನ್ನೂ ಭಯಾನಕವಾಗಿ, ಇನ್ನೂ ಜೋರಾಗಿ ಹತ್ತಿರದಲ್ಲೇ ಕೇಳಿಸ್ತಾ ಇತ್ತು. ನರಳುತ್ತಿರುವ ಹಾಗೆ, ಕಷ್ಟಪಡ್ತಾ ಇರುವ ಹಾಗೆ ಕೇಳಿಸೋಕೆ ಶುರುವಾಗುತ್ತೆ. ಸ್ವಲ್ಪ ಸಮಯಕ್ಕೆಲ್ಲ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕೂಗೋ ಥರ ಕೇಳಿಸ್ತಾ ಇತ್ತು. ಈಗ ಗೌತಮಿಗೆ ಮತ್ತು ರವಿಗೆ ಅನುಮಾನ ಬರುತ್ತೆ, ಯಾರಾದರೂ ಹೆಣ್ಣು ಮಕ್ಕಳು ಇಲ್ಲಿ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೇನೋ ಅಂತ. ಈಗ ಎಲ್ಲರೂ ಸೇರಿ ಒಂದೊಂದು ಕಡೆ ಹುಡುಕಾಡಲು ಶುರು ಮಾಡ್ತಾರೆ. ಯಾರಾದರೂ ಹೆಣ್ಣು ಮಗು ಅಪಾಯದಲ್ಲಿ ಇದೆಯೇನೋ, ಕಾಪಾಡೋಣ ಅಂದುಕೊಂಡು ಅವರು ಹೋಗ್ತಾ ಇದ್ರೆ ಶಬ್ದಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ವು. ಎಲ್ಲರೂ ಹೆದರಿಕೊಂಡೇ ಆ ಸ್ಮಶಾನಕ್ಕೆ ಹೋಗಿ ಸೇರ್ಕೊಳ್ತಾರೆ. ಯಾರು ಇಲ್ಲಿ ಯಾರು ಅಳ್ತಾ ಇರೋದು ಅಂತ ಕೇಳಿದ್ರು. ಅಷ್ಟೊತ್ತಿಗಾಗಲೇ ಆ ಶಬ್ದಗಳು ನಿಂತು ಹೋಗ್ತವೆ. ಶಬ್ದ ಇಲ್ಲಿಂದಲೇ ಕೇಳಿಸ್ತಾ ಇತ್ತು, ಆದರೆ ಈಗ ಯಾರೂ ಮಾತಾಡ್ತಾ ಇಲ್ವಲ್ಲ ಎಂದು ಅವರೆಲ್ಲ ಹುಡುಕಾಡ್ತಾ ಇರಬೇಕಾದ್ರೆ ಪಕ್ಕದ ಕಾಲುವೆಯಿಂದ ಈಗ ಶಬ್ದ ಕೇಳಿಸೋಕೆ ಶುರುವಾಗುತ್ತೆ. ಕಾಲುವೆಯಿಂದ ಯಾರೋ ಹೆಂಗಸು ಕಾಪಾಡಿ ಕಾಪಾಡಿ ನನ್ನನ್ನು ಕಾಪಾಡಿ ಅಂತ ಕೂಗ್ತಾ ಇದ್ಲು. ಈಗ ಸ್ನೇಹಿತರೆಲ್ಲರೂ ಕಾಲುವೆಯ ಕಡೆ ಓಡಲು ಶುರು ಮಾಡ್ತಾರೆ. ಆ ಕಾಲುವೆಯ ಬಳಿ ಹೋಗಿ ಈಗ ಹುಡುಕಾಡಲು ಶುರು ಮಾಡ್ತಾರೆ. ಆದರೆ ಅಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ, ಕೇವಲ ಶಬ್ದಗಳು ಮಾತ್ರ ಕೇಳಿಸ್ತಾ ಇತ್ತು. ಅವರೆಲ್ಲರೂ ಈಗ ಮೊಬೈಲ್ನ ಬ್ಯಾಟ್ರಿಯಿಂದ ಲೈಟ್ಗಳನ್ನು ಹಾಕಿ ಕಾಲುವೆಯೊಳಗೆ ನಿಧಾನವಾಗಿ ಗಮನಿಸ್ತಾರೆ. ಆಗಲೇ ಯಾರೋ ಹೆಣ್ಣು ಕೈ ಆಡಿಸುತ್ತಾ ಅಲ್ಲಿ ಒದ್ದಾಡ್ತಾ ಇರ್ತಾಳೆ. ಅವಳನ್ನು ಕಾಪಾಡಲು ರವಿ ನೀರಿಗೆ ಹಾರಿಬಿಡ್ತಾನೆ. ಅಷ್ಟರಲ್ಲೇ ಉಳಿದ ಮೂವರು ಸಹ ನೀರಿಗೆ ಹಾರಿದ್ರು. ಈಗ ಆ ಕಾಲುವೆಯಲ್ಲಿ 4 ಜನ ಸ್ನೇಹಿತರು ಬಿದ್ದಿದ್ರು. ಆದರೆ ಆ ಕಾಲುವೆಯಲ್ಲಿ ಅಲ್ಲಿ ಯಾವ ಹೆಣ್ಣು ಸಿಗಲಿಲ್ಲ. ರವಿ ಕೋಪವಾಗಿ ಹೇಳ್ತಾನೆ, ನಾನೊಬ್ಬ ಬಂದಿದ್ದೀನಿ, ಸಾಕಲ್ವೇನೋ, ನೀವೆಲ್ಲ ಯಾಕೋ ನನ್ನ ಹಿಂದೆ ಬಿದ್ರಿ ಅಂತ. ನಾವು ಇಲ್ಲಿಗೆ ಬರಲಿಲ್ವೋ, ಯಾರೋ ನಮ್ಮನ್ನು ಹಿಂದೆಯಿಂದ ತಳ್ಳಿಬಿಟ್ರು ಅಂತ ಗೌತಮ್ ಮತ್ತು ಕಾರ್ತಿಕ್ ಹೇಳ್ತಾರೆ. ಸರಿ, ಆ ಹುಡುಗಿ ಹೇಳೋದ್ಲು, ಮೊದಲು ಹುಡುಗಿ ಆ ಹುಡುಗಿನ ಅಂತ ಹೇಳಿ ಕಾಲುವೆಯಲ್ಲಿ ಈಗ ಆ ಹೆಣ್ಣನ್ನು ಹುಡುಕಾಡಲು ಶುರು ಮಾಡ್ತಾರೆ. ಕಾರ್ತಿಕ್ ಮತ್ತು ಗೌತಮ್ ಈಗ ಹೆದರಿಕೆಯಿಂದ ನಡುತ್ತಾ ಇದ್ರು. ಆ ನೆರಳು, ಆ ಆಕಾರವನ್ನು ನೋಡಿ ಅವರು ಜೋರಾಗಿ ಕಿರುಚ್ಕೊಳ್ತಾರೆ. ರವಿ, ನಿನ್ನ ಹಿಂದೆ ನೋಡು, ನಿಮ್ಮ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೋ ಅಂತ ಅವನು ಗಾಬರಿಯಾಗಿ ಹೇಳ್ತಾ ಇದ್ದ. ರವಿ, ಏನಾಯ್ತು ನಿಮಗೆ ಅಂತ ಹಿಂದೆ ತಿರುಗಿ ನೋಡಿದಾಗ ಅವನ ಹಿಂದೆ ಒಂದು ಭಯಾನಕವಾದ ರೂಪ ನಿಂತುಕೊಂಡಿತ್ತು. ಈಗ ಎಲ್ಲ ಸ್ನೇಹಿತರು ಗಾಬರಿಯಾಗಿ ಆ ದೊಡ್ಡ ಕೊಳದಿಂದ ಹೊರಗೆ ಬಂದು ಬಿಡ್ತಾರೆ. ಆದರೆ ಅವರ ಹಿಂದೆ ಅವಳು ಕೂಡ ಬರ್ತಾನೆ ಇದ್ಲು. ಅದನ್ನು ನೋಡಿ ಅವರ ಹೃದಯ ಒಂದು ಕ್ಷಣ ನಿಂತು ಹೋದಂತೆ ಆಗ್ಬಿಟ್ಟಿತ್ತು. ನಿಂತ್ಕೊಳ್ಳಿ, ನಿಂತ್ಕೊಳ್ಳೋ, ಎಲ್ಲಿಗೆ ಓಡೋಗ್ತಾ ಇದ್ದೀರೋ,
ಇಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೀನಿ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ, ಬನ್ನಿ ಬನ್ನಿ ನನ್ನ ಹತ್ತಿರ ಬನ್ನಿ ಅಂತ ಅವಳು ಜೋರಾಗಿ ಕೂಗುತ್ತಾ ಅವರ ಹಿಂದೆನೆ ಓಡಿ ಬರ್ತಾ ಇದ್ಲು. ಸ್ನೇಹಿತರೆಲ್ಲ ಈಗ ಆ ಮರದ ಬಳಿ ಓಡಿ ಬಂದಿದ್ರು, ಅಲ್ಲಿ ಕುಡಿದು ಬಿದ್ದಿದ್ದ ತಮ್ಮ ಸ್ನೇಹಿತನನ್ನು ಕರೆದುಕೊಂಡು ಹೋಗಲು. ಆದ್ರೆ ವಿಷ್ಣು ಮಾತ್ರ ಚೆನ್ನಾಗಿ ಕುಡಿದು ಅಲ್ಲೇ ಮಲಗಿಬಿಟ್ಟಿದ್ದ. ಅವನನ್ನು ಎಬ್ಬಿಸಲು ಎಷ್ಟೊಂದು ಪ್ರಯತ್ನ ಪಡ್ತಾರೆ, ಅವನು ಮಾತ್ರ ಎದ್ದೇಳ್ತಾನೆ ಇರಲಿಲ್ಲ. ತಮ್ಮ ಸ್ನೇಹಿತನನ್ನು ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಅವರಿಗೆ ಮನಸ್ಸಾಗಲಿಲ್ಲ. ಆದ್ದರಿಂದ ಈಗ 4 ಜನ ವಿಷ್ಣುವನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋಗೋಕೆ ಮುಂದಾಗ್ತಾರೆ. ಆದ್ರೆ ಆ ಪಿಸಾಚಿ ಈಗ ಅವರ ಮುಂದೆ ಬಂದು ನಿಂತ್ಕೊಂಡಿದ್ಲು. ಎಲ್ಲಿಗೋ ಓಡ ಹೋಗ್ತೀರಾ ಎಂದು ಅವಳು ಕೋಪವಾಗಿ ಕೂಗಾಡ್ತಾ ಇದ್ಲು. ಅವಳ ಧ್ವನಿ ಕೇಳಿ ಅವರು ಭಯದಿಂದ ನಡುಗೋಕೆ ಶುರು ಮಾಡ್ತಾರೆ. ವಿಷ್ಣುನನ್ನು ತಮ್ಮ ತೋಳುಗಳಲ್ಲಿ ಎತ್ತಿಕೊಂಡಿದ್ದ ರವಿ ಓಡತೊಡಗ್ತಾನೆ. ಆದರೆ ಸ್ವಲ್ಪ ದೂರದಲ್ಲಿ ಅವನು ಕೆಳಗೆ ಬಿದ್ದು ಹೋಗ್ತಾನೆ. ವಿಷ್ಣು ಸಹ ಕೆಳಗೆ ಬಿದ್ದು ಅವನು ಗಾಬರಿಯಾಗಿ ಎದ್ದಿದ್ದ. ಯಾಕೋ ನನ್ನನ್ನು ಎತ್ತಿ ಬೀಳಿಸಿದ್ದೀರಾ, ನಾನೇನು ಮಾಡಿದೆ ನಿಮಗೆ ಅಂತ ಅವನು ಕೋಪವಾಗಿ ಕೂಗಾಡ್ತಾನೆ. ಅಷ್ಟರಲ್ಲೇ ಆ ಪಿಸಾಚಿಯನ್ನು ನೋಡಿ ಅವನ ಭಯದಿಂದ ನಡುಗಲು ಶುರು ಮಾಡ್ತಾನೆ. ನನ್ನನ್ನು ಬಿಟ್ಟು ನನ್ನಿಂದ ದೂರ ಎಲ್ಲಿ ಹೋಗ್ತೀರಾ? ತುಂಬ ಸಮಯದ ನಂತರ ನನ್ನನ್ನು ಹುಡುಕಿಕೊಂಡು ನನಗಾಗಿ ನೀವೆಲ್ಲ ಬಂದಿದ್ದೀರಾ, ನಿಮ್ಮನ್ನು ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತ ಅವಳು ಜೋರಾಗಿ ನಗೋಕೆ ಶುರು ಮಾಡ್ತಾಳೆ. ಅವಳು ವಿಚಿತ್ರವಾಗಿ ನಗುತ್ತಾ ಅವರ ಸುತ್ತುತ್ತಾ ಅವರ ವಾಸನೆಯನ್ನು ನೋಡೋಕೆ ಶುರು ಮಾಡಿದ್ಲು. ಆಗಲೇ ಲಿಂಗಪ್ಪನ ಆ ಮಾತುಗಳು ಅವರಿಗೆ ನೆನಪಾಗಿದ್ವು. ಈಗ ಸ್ನೇಹಿತರೆಲ್ಲ ಒಬ್ಬರ ಮುಖಗಳನ್ನು ಒಬ್ಬರು ನೋಡಿಕೊಳ್ಳುತ್ತಾ ಒಬ್ಬರ ಕೈಗಳನ್ನು ಒಬ್ಬರು ಹಿಡಿದುಕೊಂಡು ಅಲ್ಲಿಂದ ಜೋರಾಗಿ ಓಡಲು ಶುರು ಮಾಡ್ತಾರೆ. ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಬಂಡೀಪುರ, ಅಲ್ಲಿ ಬಂಡಿಕಾದೇವಿ ದೇವಸ್ಥಾನವಿದೆ. ಅಲ್ಲಿಗೆ ಹೋದರೆ ನಮ್ಮನ್ನು ಈ ಪಿಸಾಚಿ ಏನೂ ಮಾಡೋದಿಲ್ಲ ಅಂತ ಅವರೆಲ್ಲ ಯೋಚಿಸುತ್ತಾ ಜೋರಾಗಿ ಓಡ್ತಾ ಇದ್ರು. ಕೆಳಗೆ ಬಿದ್ದು ಮತ್ತೆ ಎದ್ದು ತಮ್ಮ ಜೀವ ಉಳಿಸಿಕೊಳ್ಳಲು ಎಲ್ಲರೂ ಒಟ್ಟಾಗಿ ಓಡೋಕೆ ಶುರು ಮಾಡ್ತಾರೆ. ಆದರೆ ರವಿ ಅಲ್ಲೇ ಮಧ್ಯದಾರಿಯಲ್ಲಿ ಬಿದ್ದು ಹೋಗ್ತಾನೆ. ನೀವೆಲ್ಲ ಓಡಿ ಹೋಗ್ರೋ, ನನ್ನ ಬಗ್ಗೆ ಯೋಚಿಸಬೇಡಿ, ಓಡಿ ಹೋಗಿ ಇಲ್ಲಿಂದ ಅಂತ ಅವನು ತನ್ನ ಸ್ನೇಹಿತರನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಹೇಗೋ ಕಷ್ಟಪಟ್ಟು ದೇವಸ್ಥಾನಕ್ಕೆ ಹೋದ ಅವರು ಅಲ್ಲಿ ಕೆಳಗೆ ಬಿದ್ದು ನಮ್ಮನ್ನು ಕಾಪಾಡು ಅಂತ ಜೋರಾಗಿ ಕಿರ್ಚುತ್ತಾ ಕೇಳ್ಕೊಳ್ತಾರೆ. ಆ ಪಿಸಾಚಿ ಈಗ ರವಿಯನ್ನು ಎತ್ತಿ ಸುತ್ತುತ್ತಾ ನನ್ನನ್ನು ನೋಡಬೇಕು ಅಂತ ಕೇಳಿ ಈಗ ಎಲ್ಲಿಗೋ ಹೋಗೋದು, ಈ ದಿನ ನಾನು ನಿಮ್ಮನ್ನು ಬಿಡೋದಿಲ್ಲ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ರೋ ಅಂತ ಹೇಳ್ತಾಳೆ. ಅದು ತುಂಬ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಅವಳ ಧ್ವನಿ ತುಂಬ ಭಯಾನಕವಾಗಿ ಕೇಳಿಸ್ತಾ ಇತ್ತು. ಅಷ್ಟರಲ್ಲೇ ವಿಷ್ಣು ಈಗ ಬದಲಾಗ್ಬಿಟ್ಟಿದ್ದಾನೆ. ಅವನ ಕಣ್ಣುಗಳು ಕೆಂಪಗಾಗ್ಬಿಟ್ಟಿದ್ವು. ಅವನು ಈಗ ತುಂಬ ಶಕ್ತಿವಂತನಾಗ್ಬಿಟ್ಟಿದ್ದ. ಅವನು ಆ ಪಿಸಾಚಿಯ ಜುಟ್ಟನ್ನು ಹಿಡಿಕೊಂಡು ಅವಳನ್ನು ಜೋರಾಗಿ ಸುತ್ತಿ ಎತ್ತಿ ಬಿಸಾಕ್ತಾನೆ. ವಿಷ್ಣು ಅವಳನ್ನು ಒಡೆಯುತ್ತಾ ಅಲ್ಲಿಂದ ಓಡಿಸಿ ಬಿಡ್ತಾನೆ. ರವಿಯನ್ನು ಅವಳ ಕೈಯಿಂದ ಬಿಡಿಸಿ ಅವನು ಕೂಡ ಅಲ್ಲೇ ಬಿದ್ದು ಹೋಗಿದ್ದ. ಎಲ್ಲ ಸ್ನೇಹಿತರು ಅಲ್ಲೇ ದೇವಸ್ಥಾನದ ಬಳಿ ಬಿದ್ದು ಹೋಗಿದ್ರು. ಅವರುಗಳು ಕಣ್ಣು ಬಿಟ್ಟಾಗ ಎಲ್ಲರೂ ಆಸ್ಪತ್ರೆಯಲ್ಲಿದ್ದರು. ಎಲ್ಲ ಸ್ನೇಹಿತರು ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲ ಗೆಳೆಯರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಜೀವಂತವಾಗಿ ಇರಲು ಕಾರಣವಾದ ಬಂಡಿಕಾ ದೇವಿಯನ್ನು ಎಲ್ಲರೂ ನೆನೆಸಿಕೊಂಡು ಆಕೆಗೆ ಕೈ ಮುಗಿದಿದ್ರು. ವರ್ಷಕ್ಕೊಂದು ಬಾರಿ ಎಲ್ಲ ಊರಿನವರು ಸೇರಿ ಆ ದೇವಿಯ ಜಾತ್ರೆ ನಡೆಸಿಕೊಡುತ್ತಾರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.